ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಧೀನದಲ್ಲಿರುವ ಸುಮಾರು 50 ವರ್ಷಗಳ ಹಿಂದಿನ ವಾಣಿಜ್ಯ ಕಟ್ಟಡದಲ್ಲಿರುವ 33 ಅಂಗಡಿಗಳನ್ನು ತೆರವುಗೊಳಿಸುವಂತೆ ದೇವಸ್ಥಾನ ಆಡಳಿತವು ಅಂತಿಮ ಮನವಿ ಮಾಡಿದೆ. ಮಾಧ್ಯಮದೊಂದಿಗೆ ಮಾತನಾಡಿದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಅವರು, 2013ರಲ್ಲಿ ಮುಜರಾಯಿ ಕಾಯ್ದೆಯಲ್ಲಿ ತಿದ್ದುಪಡಿ ಜಾರಿಯಾದ ಬಳಿಕ ಶಾಶ್ವತ ಲೀಸ್ ವ್ಯವಸ್ಥೆ ರದ್ದುಗೊಂಡಿದ್ದು, ವಾಣಿಜ್ಯ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆಯ ಮೂಲಕವೇ ಹಂಚಿಕೆ ಮಾಡಬೇಕೆಂಬ ನಿಯಮ ಜಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಆದರೂ ಕಳೆದ ಸುಮಾರು 10 ವರ್ಷಗಳಿಂದ ಅಂಗಡಿಗಳಿಂದ ನಿಯಮಾನುಸಾರ ಬಾಡಿಗೆ ಸಂಗ್ರಹಿಸಲು ಸಾಧ್ಯವಾಗದೆ ದೇವಸ್ಥಾನಕ್ಕೆ ಸುಮಾರು 2 ಕೋಟಿ ರೂಪಾಯಿಗೂ ಅಧಿಕ ಆದಾಯ ನಷ್ಟ ಉಂಟಾಗಿದೆ ಎಂದು ಅವರು ಹೇಳಿದರು. ಇದೀಗ ರಾಜ್ಯ ಸರ್ಕಾರವು 604 ಕೋಟಿ ರೂಪಾಯಿ ವೆಚ್ಚದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಮಾಸ್ಟರ್ ಪ್ಲಾನ್ಗೆ ಅನುಮೋದನೆ ನೀಡಿದ್ದು, ಕಾಮಗಾರಿ ಟೆಂಡರ್ ಹಂತದಲ್ಲಿದೆ. ಈ ಯೋಜನೆಯಡಿ ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸಿ ಭಕ್ತರ ಅನುಕೂಲಕ್ಕಾಗಿ ಆಧುನಿಕ ವಸತಿ ಗೃಹಗಳು ಹಾಗೂ ಹೊಸ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಕಳೆದ 6 ತಿಂಗಳಿನಿಂದ ಅಂಗಡಿ ಮಾಲೀಕರಿಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಲಾಗುತ್ತಿದ್ದು, 1 ತಿಂಗಳ ಹಿಂದೆ 15 ದಿನಗಳ ಗಡುವನ್ನು ನೀಡಲಾಗಿತ್ತು. ಆದರೂ ಇದುವರೆಗೆ ಯಾವುದೇ ಅಂಗಡಿಯನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಹಸ್ತಾಂತರಿಸಿಲ್ಲ ಎಂದು ಅವರು ತಿಳಿಸಿದರು. ಹೀಗಾಗಿ ಇಂದು ಮತ್ತೊಮ್ಮೆ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ನಾಳೆ ಸಂಜೆಯೊಳಗೆ ಅಂಗಡಿಗಳನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಹಸ್ತಾಂತರಿಸುವಂತೆ ಅಂತಿಮ ಮನವಿ ಮಾಡಲಾಗಿದೆ. ಅಭಿವೃದ್ಧಿ ಕಾಮಗಾರಿಗೆ ಸ್ಥಳೀಯ ವ್ಯಾಪಾರಿಗಳು ಸಹಕರಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಹರೀಶ್ ಇಂಜಾಡಿ, ಹೊಸ ಕಟ್ಟಡ ನಿರ್ಮಾಣವಾದ ಬಳಿಕ ನಿಯಮಾನುಸಾರ ನಡೆಯುವ ಹರಾಜು ಪ್ರಕ್ರಿಯೆಯಲ್ಲಿ ಇದೇ ವ್ಯಾಪಾರಿಗಳು ಸೇರಿದಂತೆ ಎಲ್ಲ ಅರ್ಹರಿಗೆ ಮಳಿಗೆಗಳನ್ನು ಪಡೆಯುವ ಅವಕಾಶವಿರುತ್ತದೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಯೇಸುರಾಜ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ದೇವಸ್ಥಾನದ ಸಿಬ್ಬಂದಿ ಉಪಸ್ಥಿತರಿದ್ದರು. ಸ್ವಾಧೀನದ ಸುಮಾರು 50 ವರ್ಷಕ್ಕೂ ಹಿಂದಿನ ಕಟ್ಟಡಗಳಲ್ಲಿ ಸುಮಾರು 33 ಅಂಗಡಿಗಳು ಹಿಂದಿನ ಮುಜರಾಯಿ ಕಾಯ್ದೆಯ ಪ್ರಕಾರ ಒಂದು ರೀತಿ ಶಾಶ್ವತ ಲೀಸಲ್ಲಿ ಸುಮಾರು 30-35 ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಬದಲಾದ ಕಾಯ್ದೆ 2013ರಲ್ಲಿ ಜಾರಿಗೆ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆಯ ಕಾಯ್ದೆಗಳು ಬದಲಾಗಿ 2013ರಲ್ಲಿ ಜಾರಿಗೆ ಬಂದಾಗ ಇದೆಲ್ಲ ಶಾಶ್ವತ ಲೀಸ್ ನ ಒಂದು ಏನು ನಿಯಮಗಳಿತ್ತು ಅದೆಲ್ಲ ಬಿಟ್ಟು ಹೊಸದಾಗಿ ಎಲ್ಲ ಅಂಗಡಿಗಳನ್ನು ಹರಾಜು ಮಾಡಬೇಕು ಅಂತ ಹೇಳುವಂತ ನಿಯಮಗಳು ಜಾರಿಗೆ ಬಂದಿತ್ತು. ಆದ್ರೆ ಕಳೆದ 10 ವರ್ಷಗಳಿಂದ ಈ ಅಂಗಡಿಗಳನ್ನು ಯಾವುದೇ ರೀತಿಯ ಬಾಡಿಗೆಯೂ ಪಡ್ಕೊಳ್ಳದೆ ಬಾಡಿಗೆ ಪಡ್ಕೊಳ್ಳಿಕ್ಕೆ ನಿಯಮ ಪ್ರಕಾರ ಆಗಲಿಲ್ಲ, ಖಾಲಿಯೂ ಮಾಡ್ತಿದೆ. ಅದು ಅದೇ ರೀತಿ ವ್ಯಾಪಾರ ನಡೆಸ್ತಾ ಇದ್ರು. ಇದರಿಂದಾಗಿ ದೇವಸ್ಥಾನಕ್ಕೆ ಸುಮಾರು ವರ್ಷಕ್ಕೆ 1.5 ರಿಂದ 2 ಕೋಟಿಯಷ್ಟು ನಷ್ಟ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ನಮ್ಮ ಸುಮಾರು 604 ಕೋಟಿ ರೂಪಾಯಿಗಳ ನೂತನ ಮಾಸ್ಟರ್ ಪ್ಲಾನ್ ಯೋಜನೆಯಲ್ಲಿ ಒಂದು 19 ಕಾಮಗಾರಿಗಳು ಈಗಾಗಲೇ ನಮ್ದು ಸರ್ಕಾರದಿಂದ ಅನುಮೋದನೆ ದೊರೆತಿದೆ, ಟೆಂಡರ್ ಹಂತದಲ್ಲಿದೆ. ತಕ್ಷಣವೇ ನಾವು ಈ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಮತ್ತು ಅದನ್ನು ಸಂಪೂರ್ಣ ನೆಲಸಮ ಮಾಡಿ ಅದನ್ನು ಹೊಸ ಕಟ್ಟಡ ನಿರ್ಮಾಣ ಮಾಡುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಸುಮಾರು 50-60 ಅಂಗಡಿಗಳಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಅತಿಥಿ ಗೃಹಗಳು ಅದರಲ್ಲಿ ನಿರ್ಮಾಣ ಆಗ್ತದೆ. ಆದ ಕಾರಣ ನಾವು ತಕ್ಷಣವೇ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡಬೇಕು ಅಂತ ಕಳೆದ ಒಂದು 6 ತಿಂಗಳಿಂದ ಅವರಿಗೆ ಮನವಿಯನ್ನು ಮಾಡ್ತಾ ಬಂದಿದ್ದೆವು. ಕಳೆದ 1 ತಿಂಗಳ ಹಿಂದೆ ಅವರಿಗೆ ಒಂದು 15 ದಿನಗಳ ಕಾಲಾವಕಾಶ ಕೂಡ ಕೊಟ್ಟಿದ್ದೆವು. ಆದ್ರೆ ಇಲ್ಲಿ ತನಕ ಯಾರು ಸ್ವಯಂ ಪ್ರೇರಿತರಾಗಿ ಖಾಲಿ ಮಾಡಿ ನಮಗೆ ಹಸ್ತಾಂತರ ಮಾಡಿಲ್ಲ. ಆದ ಕಾರಣ ಇವತ್ತು ಮತ್ತೆ ಕೊನೆಯ ಬಾರಿಗೆ ಬಂದು ಎಲ್ಲ ಅಂಗಡಿಗಳೊಂದಿಗೆ ಮನವಿ ಮಾಡಿದ್ದೇವೆ. ನಾಳೆ ಸಾಯಂಕಾಲದೊಳಗೆ ಎಲ್ಲರೂ ತೆರವುಗೊಳಿಸಿ ದೇವಸ್ಥಾನಕ್ಕೆ ಹಸ್ತಾಂತರ ಮಾಡತಕ್ಕಂತ ಹೇಳುವಂತ ಒಂದು ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಎಲ್ಲರೂ ನಮಗೆ ಹಸ್ತಾಂತರ ಮಾಡ್ತಾರೆ ಅಂತ ಹೇಳುವಂತ ಅಭಿವೃದ್ಧಿಗೆ ನಮಗೆ ಬೆಂಬಲ ಕೊಡ್ತಾರೆ. ಇಲ್ಲಿ ನಡೆಯುವಂತ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಹೊಸ ಕಟ್ಟಡ ನಿರ್ಮಾಣ ಇರ್ಬೋದು, ಪಾರ್ಕಿಂಗ್ ಜಾಗ ವ್ಯವಸ್ಥೆಗಳಿರ್ಬೋದು, ಎಲ್ಲಾ ವ್ಯವಸ್ಥೆಗಳಿಗೆ ಕೂಡ ನಮಗೆ ಎಲ್ಲ ಅಂಗಡಿ ಮಾಲೀಕರುಗಳು ಸ್ಥಳೀಯರಾದ ಕಾರಣ ಎಲ್ಲರೂ ಕೂಡ ನಮಗೆ ಈ ಬಗ್ಗೆ ಸಹಕಾರ ಮಾಡ್ತಾರೆ ಅಂತ ಹೇಳುವಂತ ನಂಬಿಕೆ ಇದೆ. ಖಂಡಿತವಾಗಿ ಅವ್ರು ಮಾಡ್ತಾರೆ ಅಂತ ಭಾವಿಸಿದ್ದೇವೆ. ಆದ ಕಾರಣ ನಾಳೆ ಸಾಯಂಕಾಲದೊಳಗೆ ಎಲ್ಲರೂ ಕೂಡ ತೆರವು ಮಾಡಬೇಕು ಅಂತ ಹೇಳುವಂತ ಒಂದು ಮಾತನ್ನು ಅವರಿಗೆ ಹೇಳಿದ್ದೇವೆ. ನಮ್ಮ ಕಟ್ಟಡಗಳು ಪ್ರಾರಂಭ ಆಗುವ ತನಕ ಅಂದ್ರೆ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ಇನ್ನು ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆದು ಮುಂದಿನ ಒಂದು 5-6 ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗುವ ತನಕ ತಾತ್ಕಾಲಿಕವಾಗಿ ಅದನ್ನು ಮತ್ತೆ ನಾವು ಹರಾಜು ಮಾಡಿ ಕೊಡ್ತಾ ಇದ್ದೇವೆ. ಅದನ್ನು ಬೇಕಿದ್ರೆ ಅವರೇ ಈಗ ನಡೆಸಿರೋರೇ ಬೇಕಾದ್ರೆ ಪಡ್ಕೊಂಡು ನಮ್ಗೆ 6 ತಿಂಗಳು ನಾವು ಯಾವಾಗ ತೆರವು ಮಾಡಿದ್ರೆ ಆಗ ಮತ್ತೆ ತೆರವು ಮಾಡ್ಬೋದು ಅಂತ ಹೇಳುವಂತ ನಿಯಮಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಬಾಡಿಗೆ ಬಾಕಿ ಇರುವಂತದ್ದು ಫೈನ್ ನೋಡಿ, ಇದು ಕ್ಷೇತ್ರದ್ದು ದೇವಸ್ಥಾನದ್ದು ದೇವರ ಒಂದು ಹಣ ಅಥವಾ ದೇವರಿಗೆ ಸಲ್ಲತಕ್ಕಂತ ಹಣ ಅಂತ ಹೇಳುವಂತದ್ದು ಬೇರೆ ರೀತಿಯ ಭಾವನಾತ್ಮಕವಾದಂತಹ ಭಾವನೆಗಳು ಅಥವಾ ನಮ್ಮ ನಂಬಿಕೆಗಳು ಇರ್ತದೆ. ಒಂದು ಬ್ಯಾಂಕ್ ವ್ಯವಹಾರ ಬೇರೆ, ಆರ್ಥಿಕ ಸಂಸ್ಥೆಗಳ ಫೈನಾನ್ಸ್ ವ್ಯವಹಾರ ಬೇರೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ವ್ಯವಹಾರ ಬೇರೆ. ಎಲ್ಲರೂ ಬಾಡಿಗೆ ತಮ್ಮ ಏನು ಬಾಡಿಗೆಯನ್ನು ಬಾಕಿ ಇರಿಸಿಕೊಂಡಿದ್ದಾರೋ ಅದನ್ನು ಸ್ವಯಂ ಪ್ರೇರಿತರಾಗಿ ಅವರು ದೇವಸ್ಥಾನಕ್ಕೆ ಪಾವತಿ ಮಾಡಬೇಕು.
ಮಾಡಿದ್ರೆ ಅವರಿಗೆ ಒಂದು ರೀತಿಯ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳುವಂತ ವಿಚಾರ ನನಗೆ ಗೊತ್ತಾಗ್ತದೆ. ಮತ್ತೆ ಯಾವುದೇ ಈಗ ನೋಡಿ ಹೆಚ್ಚಿನವರು ದೇವಸ್ಥಾನಕ್ಕೆ ಸಲ್ಲತಕ್ಕಂತ ಯಾವುದೇ ಹರಿಕೆಗಳಿರ್ಬೋದು, ಹಣಗಳಿರ್ಬೋದು ಸಂದಾಯ ಮಾಡದೇ ಇದ್ರೆ ಅದರಿಂದಾಗಿ ನಮಗೆ ದೋಷ ಬರ್ತದೆ, ನಾಗನ ದೋಷ ಬರ್ತದೆ ಅಂತ ಹೇಳುವಂತ ನಂಬಿಕೆ ನಮ್ಮೆಲ್ಲರದು ಹಿಂದೂಗಳಲ್ಲಿ. ಅದೇ ರೀತಿ ನಂಬಿಕೆ ಇದ್ದವರು ತಮ್ಮಿಂದ ಬಾಕಿ ಇರುವಂತ ಬಾಡಿಗಳು ಸ್ವಯಂ ಪ್ರೇರಿತವಾಗಿ ದೇವಸ್ಥಾನಕ್ಕೆ ಪಾವತಿ ಮಾಡಬೇಕು. ನಾವು ಕಳೆದ ಈಗ ನಾವು ಆಡಳಿತ ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷ ಆಗಿದೆ ಅಷ್ಟೇ. ಮುಂದೆ 5-6 ವರ್ಷಗಳ 8 ವರ್ಷಗಳ ಹಿಂದಿಂದಲೇ ಈ ಕಾಯ್ದೆ ಜಾರಿಗೆ ಬಂದಿತ್ತು. ಯಾರು ಕೂಡ ಇದನ್ನು ಅನುಷ್ಠಾನ ಮಾಡಿರಲಿಲ್ಲ. ಅಧಿಕಾರಿಗಳಿರ್ಬೋದು, ಆಡಳಿತ ಸಮಿತಿ ಅನುಷ್ಠಾನ ಮಾಡಿರಲಿಲ್ಲ. ಆದ ಕಾರಣ ಬಾಡಿಗೆ ಅವರಿಂದ ಬಲಾತ್ಕಾರವಾಗಿ ವಸೂಲಿ ಮಾಡ್ಲಿಕ್ಕೆ ನಮ್ಮ ಹತ್ರ ಕೂಡ, ನಮ್ಮ ದೇವಸ್ಥಾನದಲ್ಲಿ ಕೂಡ ಯಾವುದೇ ರೀತಿಯ ದಾಖಲೆಗಳು ಲಭ್ಯ ಇರುವುದಿಲ್ಲ. ಸ್ವಯಂ ಪ್ರೇರಿತವಾಗಿ ನಾವು ಇಷ್ಟು ವರ್ಷ ಅಂಗಡಿ ನಡೆಸ್ತೇವೆ, ಅದರ ಬಾಡಿಗೆ ಎಷ್ಟು ಬಾಕಿ ಇದೆ ಅಂತ ಹೇಳುವಂತ ತಿಳ್ಕೊಂಡು ಮಾಲೀಕರುಗಳೆಲ್ಲ ಬಾಡಿಗೆ ಪಾವತಿಸಿದ್ರೆ ಅವರಿಗೆ ಮುಂದೆ ಅವರಿಗೆ ಕೂಡ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳುವಂತ ನಮ್ಮ ಭಾವನೆ. ಎಲ್ಲ ಹುಷಾರು. ಅವರಿಗೆ ಒಂದು ಆತ್ಮಸಾಕ್ಷಿ ಉಂಟಾ? ದೇವಸ್ಥಾನಕ್ಕೆ ಇರಿಸಿದ್ದಾರೆ ಅಂತ ಹೇಳಿ ಬೇಡ ಎಲ್ಲರಿಗೂ. ಮತ್ತೆ ದುಡ್ಡು ಎಲ್ಲ ಇರಿಸಿದ್ದಾರೆ ಅವರು. ನಾವು ನೋಡಿ ಕಷ್ಟಪಟ್ಟು 1 ಲಕ್ಷ ರೂಪಾಯಿ ಮಾಡಿ ದೊಡ್ಡವರಿಗೆ 33 ಅಂಗಡಿ ಅಲ್ಲ, ಮಾತ್ರ 33 ಅಂಗಡಿಯಲ್ಲಿ ಒಬ್ಬ ಮಾತ್ರ ನಾವು ಬಾಡಿಗೆಯಲ್ಲಿ ತಗೊಂಡು ಕಟ್ಟುತ್ತೆ ಕರೆಕ್ಟಾಗಿ. ಯಾವುದೇ ಮುಲಾಜಿ ಬೇಡ. ಕರೆಂಟ್ ಆಫ್ ಮಾಡಿ ಇವತ್ತೇ ಮಾಡಿ. ನೀವು ನಾಳೆ ಹೋಗೋಣ ಸರ್, ಅದು ವ್ಯಾಪಾರ ಮಾಡ್ಕೊತಾರೆ. ಹಾಂ, ಇವಾಗ ಮುಂದೆ ನಿಂತು ಬಂದ್ ಮಾಡಿ ಬೇಡ, ಅವ್ರು ಕೂಡ ಇವಾಗ ಮುಂದೆ ಬಂದು ಮಾತಾಡಿದ್ರೆ ಅಲ್ಲ ನಾನು ಹೇಳಿದೆ ನಿಮಗೆ. ನೀವು ಒಂದು ಆತ್ಮಸಾಕ್ಷಿ ಕೇಳಿದ್ರೆ ದೇವಸ್ಥಾನಕ್ಕೆ ನಾವು ಇಷ್ಟು ಕೊಟ್ಟು 20 ವರ್ಷ ನಾವು ಇದು ಮಾಡೋದು ಯಾರು ಇರ್ತೇವೆ? ನಮಗೆ ಬಾಡಿಗೆ ಕಟ್ಟಲೆ ನಾವು ಬಾಡಿಗೆ ಕೊಟ್ಟು ನಾಳೆ ಉಂಟು ಮತ್ತೆ ಬಾಡಿಗೆ ಅದು 50-60 ಸಾವಿರ ಬಾಡಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ. ನೋಡಿ ಲೆಕ್ಕ ಹಾಕಿ, ವರ್ಷಕ್ಕೆ 12 ಲಕ್ಷ. ಅವರಿಗೆ 12 ಬೇಡ, 6 ಲಕ್ಷ, ಅರ್ಧ ಲೆಕ್ಕ ಹಾಕಿ. ಎಷ್ಟು ಅಂಗಡಿ ಇತ್ತು? ಎಷ್ಟು ಅಂಗಡಿ ಇದೆಯಾ? 33 ಅಂಗಡಿಗೆ ವರ್ಷಕ್ಕೆ ಒಂದು 5 ಲಕ್ಷದಲ್ಲಿ 1.5 ಕೋಟಿ ರೂಪಾಯಿ ವರ್ಷಕ್ಕೆ ಲೆಕ್ಕ. ಅದು ಪ್ರಶ್ನೆ ಇಲ್ಲ. 10 ವರ್ಷದಲ್ಲಿ 15 ಕೋಟಿ ಕಾಂಪ್ಲೆಕ್ಸ್ ಹಾಕೋತಾರೆ. ನಾವೀಗ ಸೈಟ್ ಹ್ಯಾಂಡ್ ಓವರ್ ಮಾಡಬೇಕು. ಪಿಡಬ್ಲ್ಯೂ ಕ್ಲಿಯರ್ ಉಂಟು ಸೈಟ್ ಇದೆ ಹೇಳುವಂಥದ್ದು. ನಾವು ಕೊಡಬೇಕು ರಿಪೋರ್ಟ್. ಎಲ್ಲರ ಹೆಸರಲ್ಲಿ ಬಾಡಿಗೆ ಬೇಕಿದ್ದಾರೆ, ಕ್ಲಿಯರ್ ಇಲ್ಲ, ನಮ್ಮ ಸ್ವಾಧೀನ, ನಮ್ಮ ದೇವಸ್ಥಾನ ಸ್ವಾಧೀನಲ್ಲಿ ಉಪಯುಕ್ತ ಹೇಳುವಂಥದ್ದು ನಾವು ತೋರಿಸ್ತೀವಿ. ಖಾಲಿ ಮಾಡ್ತೀವಿ. ಸ್ವಾಧೀನ ತಗೊಂಡು ಒಂದು 6 ತಿಂಗಳ ಅವಧಿಗೆ ಮತ್ತೆ ಹರಾಜು ಮಾಡಬೇಕು. ಒಂದು ವಾರಕ್ಕೆ ಅದು ಜಾಸ್ತಿ ಹೇಳಿದೆ. ಮ್ಯಾಕ್ಸಿಮಮ್ 6 ತಿಂಗಳು ಇರ್ತದೆ. ಯಾಕಂದರೆ 6 ತಿಂಗಳೊಳಗೆ ಬಿಲ್ಡಿಂಗ್ ಥರ ಮಾಡಿ ಹೊಸ ಪ್ಲ್ಯಾನ್ ನಮ್ಮದಿಲ್ಲ. ಟೆಂಡರ್ ಎಲ್ಲ ಆಗಿ ಬಂದರೆ ಆರ್ಡರ್ ಬಂದರೆ ಕಟ್ಟೋದಾಗಿದೆ.